ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ರಂಗಣ್ಣ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ಇದೇನು ಸ್ವಾತಂತ್ರ್ಯ ಸಿಕ್ಕಿದ ನಂತರ ಬಂದ ವಕ್ಫ್ ಆಕ್ಟ್ ಅಲ್ಲ. 1913ರಿಂದ ಆಮೇಲೆ 23ರಲ್ಲಿ ಮುಸಲ್ಮಾನ್ ವಕ್ಫ್ ಆಕ್ಟ್ ಅಂತ ಬಂತು. ಅದಾದ ನಂತರ ಹಂಗೆ 56ರಲ್ಲಿ ಇದಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಒಂದು ಆಕ್ಟ್ ಅಂತ ಮಾಡ್ಕೊಂಡು ಪಾಯಿಂಟ್ ನಂಬರ್ 1 ಸ್ವಾತಂತ್ರ್ಯ ಪೂರ್ವ 1947 ತನಕ 50 ಇಯರ್ಸ್ ಫ್ರೀಡಮ್ ನ ಯಾರೋ ಒಬ್ಬ ಗಂಡ ತಂದ್ಕೊಟ್ಟ. ಅದನ್ನ ನೀವು ಉಪಯೋಗಿಸ್ಕೊಂತ ಬ್ರಿಟಿಷ್ ಅವಕಾಶ ಕೊಟ್ಟಿರಲಿಲ್ಲ. ಮುಂಚೆ ಅವಾಂತರ ಮಾಡ್ತು, ಕಾಂಗ್ರೆಸ್ ಕೊಟ್ಟಿದ್ದು ಅಂತಿದಾರಲ್ಲ, ಅದಕ್ಕೋಸ್ಕರ ಈ ಮಾತನ್ನ ಮಾತಾಡಿ. ಕಾಂಗ್ರೆಸ್ ಕೊಟ್ಟ ಗಿಫ್ಟ್ ಏನಲ್ಲ ಮುಸಲ್ಮಾನರಿಗೆ. ಇದು ನೀವು ನನ್ನ ರೋಡ್ ತಂದ್ಬಿಡ್ತೀರ ಕಣ. ಇವಾಗ ಎಲ್ಲಿದೆಯೋ ಒಬ್ಬ ಯೂಸರ್ ಅಂತ ಹೇಳಿದ್ರೆ ಒಂದು ಕಾಲದಿಂದ ಒಂದು ಪೂಜೆ ನಡ್ಕೊಂಡ್ ಬರ್ತಾ ಇದೆ. ವಿದ್ಯಾ ಕಾಲೇಜ್ ಪಕ್ಕದಲ್ಲಿ ಒಂದು ಶಿವನ ದೇವಸ್ಥಾನ ಇದೆ, ಅದೊಂದು ಪೂಜೆ ನಡ್ಕೊಂಡ್ ಬರ್ತಾ ಇದೆ, ಅದೊಂದು ದೇವಸ್ಥಾನ. ಅದ್ರ ಡಾಕ್ಯುಮೆಂಟ್ಸ್ ಕೇಳಿದ್ರೆ ಸಿಕ್ಕಕ್ ಸಾಧ್ಯನಾ? ಇಲ್ಲ. ಅದೇ ತರ ಒಬ್ಬ ಯೂಸರ್ ಒಂದು ನಡೀತಾ ಇದೆ, ಇವಾಗ ಅದನ್ನ ನೀವು ತೆಗೆದಾಕಿದ್ರೆ ನಡೆ. ಇವನೇ ನನಗೆ ಕೌಂಟರ್ ಕೊಡ್ತಾವನೆ, ಈಗ ನಾನು ಕೊಡ್ತೀನಿ ನೋಡಿ ಕೌಂಟ್ರು. ಬೆಚ್ಚೆ ಬೆದ್ದು ಬಿಡ್ಬೇಕು. 2006ರಲ್ಲಿ 1,20,000 ಎಕರೆ ಇತ್ತು ವಕ್ಫ್ನ ಆಸ್ತಿ. ಹೌದು. 2024ಕ್ಕೆ ಅದು 9,40,000 ಎಕರೆ ಆಗಿದೆ. 2006ರಿಂದ 2024ರ ತನಕ ಹೆಚ್ಚುವರಿಯಾಗಿ 8,20,000 ಎಕರೆ ವಕ್ಫಿಗೆ ಬಂದಿದೆ ಅಂತ ಅರ್ಥ. ನಮ್ ತಿಥಿ ಕಾರ್ಡ್ ನಾವೇ ಓದ್ದಂಗಿದೆ. ಈ 8,20,000 ಎಕರೆ ಜಮೀನನ್ನ ಯಾರ್ಯಾರು ವಕ್ಫಿಗೆ ದಾನ ಮಾಡಿದ್ರು ಅನ್ನುವ ದಾನ ಪತ್ರಗಳನ್ನ ದೇಶದ ಮುಂದೆ ವಕ್ಫ್ ಬೋರ್ಡ್ ಇಡಬೇಕು. ದಿಸ್ ಇಸ್ ದ ಚಾಲೆಂಜ್ ಐ ಆಮ್ ಮೇಕಿಂಗ್. ಅಷ್ಟು ಜಮೀನಿನ ದಾನ ಪತ್ರಗಳನ್ನು ದೇಶದ ಮುಂದೆ ವಕ್ಫ್ ಬೋರ್ಡ್ ಇಟ್ಬಿಡ್ಲಿ. ಇಟ್ ಇಸ್ 70% ಆಸ್ತಿನೇ ವಕ್ಫದ್ ಹೊರಟೋಗ್ಬಿಡುತ್ತೆ. ಇಟ್ ಇಸ್ ಅನ್ ಓಪನ್ ಚಾಲೆಂಜ್ ಅಬ್ದುಲ್ ರಜಾಕ್, ಓಪನ್ ಚಾಲೆಂಜ್. ಅಲ್ರಿ, ಕಂಡ ರೈತರ ಜಮೀನಿನಲ್ಲಿ ಎಲ್ಲೋ ಒಂದು ಮಜಾರ್ ಇದೆ ನೋಡಿ. ಒಂದ್ ಮಾತು ಹೇಳ್ತೀನಿ, ಗೆಜೆಟ್ ನೋಟಿಫೈಡ್ ಪ್ರಾಪರ್ಟಿ ಇದ್ರೆ ಮಾತ್ರ ವಕ್ಫ್ ಬೋರ್ಡ್ ಕೇಳಕ್ ಬರುತ್ತೆ. ಮತ್ತೆ ಕಾಲಂ ನಂಬರ್ 11 ನಲ್ಲಿ ರೈತರ ಜಮೀನಲ್ಲಿ ಹೆಂಗ್ ವಕ್ಫ್ ಬೋರ್ಡ್ ಹೆಸರು ಬಂತು? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ನಾನು ಹೇಳ ದಾನ ಪತ್ರಗಳಿಗೆ ಕೇಳಿ ಇಂಥ ಜಮೀನು ಇಂಥ ದಾನ ಕೊಟ್ಟು 100% ಇರುತ್ತ್ರಿ. ತೋರಿಸ್ರಿ. ಡಾಕ್ಯುಮೆಂಟ್ ಇಲ್ದಿರ ತಗೊಂಡ್ಬಿಟ್ಟು ಯಾವನಾದ್ರು ಈ ಜಾಗ ಕೇಳ್ತಾನ? ತೋರಿಸ್ರಿ. ಡಾಕ್ಯುಮೆಂಟ್ ಇಲ್ದೆ ಕೇಳಕ್ ತೋರಿಸ್ರಿ ದಾನ ಪತ್ರಗಳನ್ನ. ಎಲ್ಲ ಅಪಪ್ರಚಾರ ಮಾಡಿದ್ರಿ. ತೋರಿಸಿ ದಾನ ಪತ್ರಗಳನ್ನ. ಹಾಗಲ್ಲ ನಿನ್ ಕೈಲಾಗಲ್ಲ. ದಾನ ಪತ್ರಗಳನ್ನು ಯಾರು ದಾನ ಕೊಟ್ಟಿದ್ರು? ವಕ್ಫ್ ಮಾಡಿದವ್ರು ಯಾರು? ತೋರಿಸಿ ಅದನ್ನ. ನೀವು ಇದೇ ರೀತಿ ರಾಜ್ಯ ಆಳ್ತಾ ಇದ್ರೆ ಜನ ರೊಚ್ಗೆದ್ದು ಮೆಟ್ನಲ್ಲಿ ಫೈಡ್ ಅಂತ ಹೊಡೆದು ವಿಧಾನಸೌಧ ಮುಂದೆ ನಿಮ್ಮನ್ನ ಬರೀ ಪುಟ್ಕೋಸಲ್ಲಿ ನಿಲ್ಲಿಸ್ತಾರೆ.